ಯಂಗ್ ಏಜ್ನಲ್ಲಿ ಅಥವಾ ಅಡೋಲೆಸೆಂಟ್ ಏಜ್ನಲ್ಲಿ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ತುಂಬ ಅಬಂಡೆನ್ಸ್ನಲ್ಲಿ ಇರುತ್ತೆ. ಒಳ್ಳೆ ನಿಮಗೆ ಹಿಂಗೆ ಫೀಲ್ ಆದ ತಕ್ಷಣ ಇಮಿಡಿಯೇಟ್ಲಿ ಉದ್ರೇಕ ಬರುತ್ತೆ. 18ದಿಂದ 25ವರೆಗೆ ಏನು ಸೆಕ್ಸ್ ಇರುತ್ತೆ, ಅದೇ ಸೆಕ್ಸ್ 25ದಿಂದ 35ವರೆಗೆ ಹೇಗಿರುತ್ತೆ, 35ದಿಂದ 45ಗೆ ಹೇಗಿರುತ್ತೆ, 45 ಆದಮೇಲೆ ಹೇಗಿರುತ್ತೆ, ಅದು ತುಂಬ ಮುಖ್ಯ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಲೆ, ಆಯುರ್ವೇದಿಕ್ ಸೆಕ್ಸ್ ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸು, ನನ್ನ ಅನುಭವ ಆಗಿದ್ದ ಕ್ಷಣಗಳು ತಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇವತ್ತು ಪರ್ಟಿಕ್ಯುಲರ್ ನನ್ನ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ, ಓಲ್ಡ್ ಏಜ್ ಮತ್ತು ಸೆಕ್ಸ್ ಅಂದರೆ ವಯೋವೃದ್ಧಿ ಅವಸ್ಥಾನಲ್ಲಿ ಅಥವಾ ವಯಸ್ಸಾಗಿದ್ದಾಗ ಸೆಕ್ಸ್ ಗುಡ್ಡ ಬೇಡ, ಮಾಡಬೇಕು ಇಲ್ಲ, ಎಷ್ಟೋ ಕನ್ಫ್ಯೂಷನ್ಸ್ ಇರುತ್ತೆ. ಮನ್ಸು ಒಂದು ಹೇಳುತ್ತೆ, ಬಾಡಿ ಒಂದು ಹೇಳುತ್ತೆ. ಮನ್ಸಿಗೆ ಒಪ್ಪಿಗೆ ಇದ್ದರೆ ಬಾಳಿಗೆ ಒಪ್ಪಿಗೆ ಇಡಲ್ಲ. ಈ ಎಲ್ಲ ವಿಷಯ ಬಗ್ಗೆ ದೀರ್ಘವಾಗಿ ಮಾತಾಡ್ತೀನಿ. ವಿಡಿಯೋ ಒಂದು 5 to 7 ಮಿನಿಟ್ಸ್ ಆಗ್ಬೋದು, ಲಾಸ್ಟ್ವರೆಗೆ ನೋಡಿ. ಯಾಕಂದರೆ ಈ ಪರ್ಟಿಕ್ಯುಲರ್ ಪರ್ಸನ್ಗೆ ಒಬ್ಬರಿಗೆ ಈ ಸ್ಟೇಜಿಂದ ಕ್ರಾಸ್ ಆಗಲೇಬೇಕು. ಆ ಟೈಮ್ನಲ್ಲಿ ಏನೇನು ನಾವು ನೋಡಬೇಕು, ಬಾಡಿನ ಹೇಗೆ ಕಾಪಾಡಬೇಕು, ಅದು ತುಂಬ ಮುಖ್ಯ. ಸೊ ಫಸ್ಟ್ ಆಫ್ ಆಲ್ ಓಲ್ಡ್ ಏಜ್ ಅಂದರೆ ಏನಪ್ಪ? ತಮ್ಮ ಬಾಡಿ ಸ್ಲೋಲಿ ಏಜಿಂಗ್ ಆಗ್ತಾ ಇದೆ. 18ದಿಂದ 25ವರೆಗೆ ಏನು ಸೆಕ್ಸ್ ಇರುತ್ತೆ, ಅದೇ ಸೆಕ್ಸ್ 25ದಿಂದ 35ವರೆಗೆ ಹೇಗಿರುತ್ತೆ, 35ದಿಂದ 45ಗೆ ಹೇಗಿರುತ್ತೆ, 45 ಆದಮೇಲೆ ಹೇಗಿರುತ್ತೆ, ಅದು ತುಂಬ ಮುಖ್ಯ. ಯಂಗ್ ಏಜ್ನಲ್ಲಿ ಅಥವಾ ಅಡೋಲೆಸೆಂಟ್ ಏಜ್ನಲ್ಲಿ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ತುಂಬ ಅಬಂಡೆನ್ಸ್ನಲ್ಲಿ ಇರುತ್ತೆ. ಒಳ್ಳೆ ನಿಮಗೆ ಹಿಂಗೆ ಫೀಲ್ ಆದ ತಕ್ಷಣ ಇಮಿಡಿಯೇಟ್ಲಿ ಉದ್ರೇಕ ಬರುತ್ತೆ. ಅದೇ 25 ಆದಮೇಲೆ ಫೀಲ್ ಜೊತೆಗೆ ಸ್ವಲ್ಪ ಬಾಡಿದ ಟಚ್ ಬೇಕು, ಆವಾಗ ಉದ್ರೇಕ ಬರುತ್ತೆ. ಅದೇ 35 ಆದಮೇಲೆ ಬಾಡಿದ ಟಚ್ ಜೊತೆಗೆ ಪರ್ಟಿಕ್ಯುಲರ್ ಪಾರ್ಟ್ನರ್, ನಿಮ್ಮ ಪ್ರೈವೇಟ್ ಪಾರ್ಟ್ನರ್ ಟಚ್ ಮಾಡಿದ್ರೆ ಉದ್ರೇಕ ಆಗುತ್ತೆ. ಅದೇ 45 ಆದಮೇಲೆ ಕಿಸ್ ಆದ್ರೇನೋ, ಫೀಲ್ ಆದ್ರೇನೋ, ಪ್ರೈವೇಟ್ ಪಾರ್ಟ್ನರ್ ಟಚ್ ಆದ್ರೇನೋ, ಎಲ್ಲ ಆದ್ಮೇಲೇನೋ ಉದ್ರೇಕ ಹಾರ್ಡ್ನೆಸ್ ಅಷ್ಟು ಬರಲ್ಲ. ಯಾಕೆ ಬರಲ್ಲ ಅಂದರೆ, ಬಾಡಿನಲ್ಲಿ ಅವಾಗ ಡಿಕ್ಲೈನಿಂಗ್ ಫಾರ್ಮ್ನಲ್ಲಿ ಟೆಸ್ಟೋಸ್ಟಿರಾನ್ ಇರುತ್ತೆ. ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಏಜಿಂಗ್ ಕಡೆಗಳು ಬಾಡಿ ಹೋಗ್ತಾ ಇರುತ್ತೆ. ಸೇಮ್ ಟೈಮ್ ಶುಗರ್ BP ಏನಾದರೂ ಬಂದಿದಿರುತ್ತೆ, ಹಾರ್ಟ್ ಸಮಸ್ಯೆ ಏನಾದರೂ ಆಗಿದ್ದಿರುತ್ತೆ. ತುಂಬ ಜನ ಏನಾಗುತ್ತೆ, ಡಿಪ್ರೆಷನಲ್ಲಿ ಹೋಗಿದ್ದಿರ್ತಾರೆ, ಅದರದ್ದು ಏನಾದರೂ ಪೀಲ್ಸ್ ಕೂಡ ತೊಗೊಳ್ತಾ ಇರ್ತಾರೆ. ತುಂಬ ಜನ ಸ್ಟ್ರೆಸ್ನಲ್ಲಿ ಇರ್ತಾರೆ. 35ದಿಂದ 45 ಈ ವಯಸ್ಸು ಅಂದರೆ ತುಂಬ ಸ್ಟ್ರೆಸ್ಡ್ ಲೈಫ್ ಅದು. ಒಂದು ಮಕ್ಕಳು, ಅವ್ರ ಎಜುಕೇಷನ್ನು, ಕಂಪನಿ, ಜಾಬು, ಪ್ರೈವೇಟ್ನಲ್ಲಿ ಇದ್ದರೆ ಬಿಸ್ನೆಸ್ಸು, ಪ್ರಾಫಿಟ್ಟು, ಲಾಸಸ್ಸು, ಟ್ರಿಪ್ಸು, ಕ್ಲೈಂಟ್ ಹ್ಯಾಂಡಲ್ಸು, ಜೊತೆಗೆ ಅನ್ನೆಸೆಸರಿ ವೈಫ್ ಜೊತೆಗೆ ಕ್ವಾರಲ್ಸು, ಮನೆಯಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ಸು, ಅಣ್ಣ ತಮ್ಮಕಿನಲ್ಲಿ ಅನ್ನೆಸೆಸರಿ ಗಲಾಟೆ, ಏನೋ ಸೈಟ್ ಪರ್ಚೇಸ್ ಮಾಡಿದಿರ್ತಾರ, ಮನೆ ಕಟ್ತಾ ಇರ್ತೀರ, ಏನೋ ಲೈಫ್ನಲ್ಲಿ ಮಲ್ಟಿಪಲ್ ಲೆವೆಲ್ನಲ್ಲಿ ಆ್ಯಕ್ಟಿವಿಟೀಸ್ ನಡೀತಾರೆ. ಇಲ್ಲಿ ಒಂದು ಜಾಬ್ನಲ್ಲಿ ಸಮಸ್ಯೆ, 2ನೇದು ವೈಫ್ ಜೊತೆಗೆ ಪರ್ಸನಲ್ ಸಮಸ್ಯೆ, 3ನೇದು ಮಕ್ಕಳ ಎಜುಕೇಷನ್ ಚಿಂತೆ, 4ನೇದು ಕಾರ್ EMI, ಮನೆದು EMI, ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಜೊತೆಗೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಮನೆಯಲ್ಲಿ. ಇದರಲ್ಲಿ ಓವರ್ ಸ್ಟ್ರೆಸ್ ಆಗಿಬಿಟ್ಟು ಹ್ಯಾಪಿ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ. ಜೊತೆಗೆ ಇಂಡೈಜೆಷನ್ನು, ಒಬೆಸಿಟಿ, ಶುಗರು, BP, ಹಾರ್ಟು, ಥೈರಾಯ್ಡ್ ಇವೆಲ್ಲ ಬರುತ್ತೆ. ಸೊ 45 ಆದಮೇಲೆ ನನ್ನ ಸೆಕ್ಸ್ ವೀಕ್ ಆಗ್ತಾ ಇದೆ, ನಾನು ಇದನ್ನು ಬೆಟರ್ ಹೇಗೆ ಮಾಡಬಹುದು? ಫಸ್ಟ್ ಆಫ್ ಆಲ್ ಅನ್ನೆಸರಿ ಸ್ಟ್ರೆಸ್ನ ಕಡಿಮೆ ಮಾಡಿ. ಎಷ್ಟೈತೆ ಅಷ್ಟು ತಾವು ವರ್ಕ್ನ ಡಿವೈಡ್ ಮಾಡಿ. ಬೇಕಾದರೆ ಒಂದು ಸ್ಟಾಪ್ ಎಕ್ಸ್ಟ್ರಾ ತಗೊಳ್ಳಿ, ನಿಮ್ಮ ಸ್ವಲ್ಪ ವರ್ಕ್ನ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಬಾಡಿಗಂತೆ ಡೈಲಿ 1 ಅವರ್ ತಮ್ಮ ರುಟೀನಲ್ಲಿ ತೆಗೆದುಬಿಡಿ. ಇವಾಗ 35-40 ವರ್ಷ ಒಳಗೆ ಏನು ಬೇಕಾದ್ರೂ ತಿಂದಿರ್ಬೋದು. 40 ವರ್ಷ ಆದಮೇಲೆ ಸ್ಲೋಲಿ ನಾನು ಏನು ತಿಂತಾ ಇದ್ದೀನಿ 100% ಅದ್ರ ಮೇಲೆ ಗಮನ ಇರಲಿ. ಹೆಲ್ದಿನಾ, ನನ್ನ ಬಾಡಿಗೆ ಇದರಿಂದ ಬೆನಿಫಿಟ್ ಇದೆ ಅಂದರೆ ಮಾತ್ರ ತಿನ್ನಿ, ಇಲ್ಲಾಂದ್ರೆ ಅವಾಯ್ಡ್ ಮಾಡಿ. ಯಾವಾಗ ವಾರಕ್ಕೆ ಒಂದ್ಸತಿ, 15 ಒಂದ್ಸತಿ ಚೀಟ್ ಮೀಲ್ ಅಂತ ಮಾಡ್ಬೋದು, ಬಟ್ ಆದಷ್ಟು ಒಂದು ಡಿಸಿಪ್ಲಿನ್ ಆಗಿರಿ. ನೀವು 45ರಿಂದ 55ವರೆಗೆ ತಮ್ಮ ಬಾಡಿನಲ್ಲಿ ಏನು ಡಿಸಿಪ್ಲಿನ್ ತರ್ತೀರಾ, ಅದು ವ್ಯಾಯಾಮ ಇರ್ಬೋದು, ಅದು ತಮಗೆ ಸ್ಲೀಪಿಂಗ್ ಪ್ಯಾಟರ್ನ್ ಇರ್ಬೋದು, ಅದು ತಾವು ಹೇಗೆ ತಮ್ಮ ಸ್ಟ್ರೆಸ್ನ, ತಮ್ಮ ವರ್ಕ್ಲೋಡ್ನ ಕಂಟ್ರೋಲ್ ಮಾಡ್ತಾಯಿದ್ರ, ಫುಡ್ನ ಹೇಗೆ ಕಂಟ್ರೋಲ್ ಮಾಡ್ತಾಯಿದ್ರ, ಈ 10 ವರ್ಷ ತಾವು ಬಾಡಿನ ಹೇಗೆ ಮೇಂಟೈನ್ ಮಾಡ್ತೀರಾ, ಅದರ ಮೇಲೆ ನೆಕ್ಸ್ಟ್ 10 ವರ್ಷ ನಿಮ್ಮ ಬಾಡಿ ಅಂದರೆ 55ರಿಂದ 60 ವರ್ಷವರೆಗೆ ಚೆನ್ನಾಗಿರುತ್ತೆ. 55 ವರ್ಷವರೆಗೆ ಒಂದು ಒಳ್ಳೆ ಸೆಕ್ಸ್ ಆಗುತ್ತೆ ಸರ್, ತಾವು ಸ್ವಲ್ಪ ಫಿಟ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. 55 ಆದಮೇಲೆ ಸ್ವಲ್ಪ ಉದ್ರೇಕನಲ್ಲಿ ಸಮಸ್ಯೆ,
ಸ್ವಲ್ಪ ಸ್ಖಲನ ಬೇಗ ಆಗೋದು, ಪೆನಿಸ್ ಸೈಜ್ ಶ್ರಿಂಕ್ ಆಗೋದು, ಅಥವಾ ಲಾಸ್ ಆಫ್ ಲಿಬಿಡೋ ಅಂದರೆ ಇಂಟ್ರೆಸ್ಟ್ ಕಡಿಮೆ ಆಗೋದು, ಏನೋ ಕೆಲಸ ಮಾಡಿ ಬಂದಿದ್ದೀರಾ ಮಲಗಿದ್ದೀರಾ, ತಮ್ಮ ವೈಫ್ ಏನಾದರೂ ಇಂಟ್ರೆಸ್ಟ್ ಇದೆ ಸೆಕ್ಸ್ನಲ್ಲಿ ಬಟ್ ಸಮ್ ತಾವು ಅವಾಯ್ಡ್ ಮಾಡ್ತಾರೆ, ಇವೆಲ್ಲ ಸಿಚುವೇಶನ್ ಬರುತ್ತೆ ಈ ಏಜ್ನಲ್ಲಿ. ಆವಾಗ ಆ ಪರ್ಟಿಕ್ಯುಲರ್ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದೂ ತುಂಬ ಮುಖ್ಯ. ಯಾಕಂದರೆ ಸೆಕ್ಸ್ ಇಸ್ ಎ ಬಾಡಿ ನ್ಯಾಚುರಲ್ ನೀಡ್. ಹೇಗೆ ಒಂದು ಪರ್ಸನ್ಗೆ ಬದುಕಬೇಕಂದ್ರೆ ಆಹಾರ ಬೇಕು, ಹೇಗೆ ಒಂದು ಪರ್ಸನ್ಗೆ ಬದುಕಬೇಕಂದ್ರೆ ನಿದ್ರೆ ಬೇಕು, ಅದೇ ಥರ ಒಂದು ಪರ್ಸನ್ ಬದುಕಬೇಕಂದ್ರೆ ಸೆಕ್ಸ್ ಬೇಕು. ಸೊ ಒಂದೊಂದ್ಸತಿ ಏನಾಗುತ್ತೆ, ತುಂಬ ಫ್ಯಾಮಿಲೀಸ್ನಲ್ಲಿ ನಾನೇನು ಮಾಡಿದ್ದೀನಿ, ಸಮ್‌ಹೌ ಏನು ಮಾಡ್ತಾರೆ, ಹಸ್ಬೆಂಡು ಸ್ವಲ್ಪ ಸೆಕ್ಸ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಸ್ವಲ್ಪ ವೈಫ್ದು ಹೊರಗಡೆ ಅನೈತಿಕ ಸಂಬಂಧಗಳು ಅಥವಾ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ಸ್, ಅದು ಆಫೀಸ್ನಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಎಷ್ಟೋ ಜನ ಪರಿಚಿತ ಆಗಿರ್ತಾರೆ, ಅದರ್ ಕಾಂಟ್ಯಾಕ್ಟ್ಸಿಂದ ಆಗಿದ್ದಿರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು. ಸೊ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಥರ ವೈಫ್ದು ವ್ಯವಹಾರ ಹಸ್ಬೆಂಡ್ಗೆ ಗೊತ್ತಾದ್ಮೇಲೆ ಅದು ಒಂದು ದೊಡ್ಡ ತಲೆನೋವು. ಅದಕ್ಕೆ ಆದಷ್ಟು ಸೆಕ್ಸ್ ಕಡಿಮೆ ಆದ್ರೂ ತೊಂದರೆ ಇಲ್ಲ, ಬಟ್ ಅಟ್ಲೀಸ್ಟ್ ವೈಫ್ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳಿ. ಆಕೆಗೆ ಫೀಲ್ ಏನಾಗಬೇಕು ವೈಫ್ಗೆ ಅಂದರೆ, ಇರಲಿ ಬಿಡಿ ಪಾಪ ಏನೋ ಸ್ವಲ್ಪ ಹೆಲ್ತ್ನಲ್ಲಿ ವೀಕ್ನೆಸ್ ಬಂದಿರ್ಬೋದು, ಬಟ್ ನಿಮ್ಮ ಜೊತೆಗೆ ಚೀಟ್ ಏನು ಮಾಡಬಾರ್ದು ಅಂತ ಅವ್ರ ಮೈಂಡ್ನಲ್ಲಿ ಯಾವಾಗೂ ಬರಲೇಬಾರ್ದು. ಆ ಥರ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಜೊತೆಗೆ 55ದಿಂದ 60 ವರ್ಷ ಆದಮೇಲೆ ಸ್ಲೋಲಿ ಅಗೇನ್ ವೀಕ್ನೆಸ್ ಜಾಸ್ತಿ ಇರುತ್ತೆ. ನಿಮಗೆ ವಾರಕ್ಕೆ ಒಂದ್ಸತಿ ಆಗಿಲ್ಲ ಅಂದರೆ 15 ದಿವಸಕ್ಕೆ ಒಂದ್ಸತಿ ಸೇರ್ಬೋದು. ಆ ಟೈಮ್ನಲ್ಲಿ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಇದ್ದರೆ ಸ್ವಲ್ಪ ಆಯುರ್ವೇದನಲ್ಲಿ ವೃಕ್ಷ ಚಿಕಿತ್ಸೆ, ವಾಜೀಕರಣ ಚಿಕಿತ್ಸೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಥರ ಮೆಡಿಸಿನ್ ಉಪಯೋಗ ಮಾಡಿಬಿಟ್ಟು ಇನ್ನೂ ಒಂದು 10 ವರ್ಷ ಸೆಕ್ಸ್ ಮಾಡಬಹುದು. ಬಟ್ ನಂದು ಪರ್ಸ್ನಲ್ ಒಪಿನಿಯನ್ ಅಂತ ತಿಳ್ಕೊಡಿ, ಪರ್ಸ್ನಲ್ ಸಜೆಷನ್ ಅಂತ ತಿಳ್ಕೊಡಿ, 60ದಿಂದ 70 ರೇಂಜ್ನಲ್ಲಿ ಸಾಧ್ಯವಾದರೆ ತಮ್ಮ ಬಾಡಿ ಅದಕ್ಕೆ ಕೋಪ್ ಅಪ್ ಮಾಡ್ತಾ ಇದ್ದರೆ ಸೆಕ್ಸ್ ಮಾಡಿ, ಅದರ್ವೈಸ್ ಬೆಟರ್ ಟು ಅವಾಯ್ಡ್. ಯಾಕಂದರೆ ಮೋಸ್ಟ್ಲಿ ಇವಾಗ ಇಂಡಿಯಾ ಇಸ್ ಬಿಕಮ್ ದ ಲೀಡಿಂಗ್ ಡಯಾಬಿಟಿಸ್ ಕ್ಯಾಪಿಟಲ್, ಅಥವಾ ಇಡೀ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಶುಗರ್ ಪೇಷಂಟ್ ಇವಾಗ ಬರುವ ಒಂದು 10-15 ವರ್ಷದಲ್ಲಿ ಇಂಡಿಯಾನಲ್ಲಿನೇ ಜಾಸ್ತಿ ಆಗ್ತಾರೆ. ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತಾರೆ ಇಂಡಿಯಾಗೆ. ಇವೆಲ್ಲ ಶುಗರ್ ಸೆಕ್ಸ್ಗೆ ತುಂಬ ಡೇಂಜರ್. ಸೊ 65 ಬರ್ತಾ ಬರ್ತಾ ಮೋಸ್ಟ್ಲಿ 80-90% ಜನಕ್ಕೆ ಶುಗರ್ ಬಂದೇ ಬರ್ತಾ ಇದೆ. ಆ ಟೈಮ್ನಲ್ಲಿ ಆಲ್ರೆಡಿ ಬಾಡಿ ವೀಕ್ ಇರುತ್ತೆ. ಸುಮ್ಮನೆ ಅನ್ನೆಸೆಸರಿ ಯಾವುದೋ ಒಂದು ಸ್ಟಿಮ್ಯುಲೇಟ್ ಟ್ಯಾಬ್ಲೆಟು, ಅದು ಟೆಡನಾಫಿಲ್ ಇರ್ಬೋದು, ಸಿಡಿನಾಫಿಲ್ ಇರ್ಬೋದು, ಎಲ್ಲ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ತಮ್ಮ ಹಾರ್ಟ್ಗೆ ಲೋಡ್ ಹಾಕಿಬಿಟ್ಟು ಅನ್ನೆಸೆಸರಿ ಒಂದು ದಿವಸಕ್ಕೆ ಪ್ಲೆಜರ್ಗಾಗಿ ಸುಮ್ಮನೆ ಬೇರೆ ಸೈಡ್ ಎಫೆಕ್ಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಪೆನಿಟ್ರೇಷನ್ ಸೆಕ್ಸ್ ಆಗ್ತಾ ಇಲ್ಲ, ನಿಮ್ಮ ಲಿಂಗನ ಯೋನಿ ಒಳಗೆ ಮಾಡೋಕ್ಕಾಗ್ತಾ ಇಲ್ಲ, ಫೋರ್ ಪ್ಲೇ ಟೈಪ್ ಸೆಕ್ಸ್ ಮಾಡಿ. ಅದು ಪಾರ್ಟ್ನರ್ನ ಪ್ರೇಸ್ ಮಾಡೋದಿರ್ಬೋದು, ಕಿಸ್ ಮಾಡೋದಿರ್ಬೋದು, ಹಾಗ್ ಮಾಡೋದಿರ್ಬೋದು, ಓರಲ್ ಸೆಕ್ಸ್ ಮಾಡೋದಿರ್ಬೋದು, ಈ ಥರ ಮಾಡಿ. ಯಾಕಂದರೆ ಇದು ಮನ್ಸು ಹೇಗಿದೆಯಲ್ಲ, ಮನ್ಸಿಗೆ ಏನಿದೆಯಲ್ಲ ಅದು ಯಾವಾಗೂ ಸೆಕ್ಸ್ ಅಂದರೆ ಬೇಕೇ ಬೇಕು. ಅದು 70 ವರ್ಷ ತಾತ ಇರ್ಬೋದು, 85 ವರ್ಷ ಇರ್ಬೋದು, 90 ವರ್ಷ ಇರ್ಬೋದು. ನನ್ನ ಸತ್ರ ಒಂದ್ಸತಿ ಬರ್ತಾರೆ, ಏಜ್ 88 ಇದೆ, 10 ಸ್ಟೆಪ್ ನಡೆದ್ರೆ ಉಪ್ಸ ಬರ್ತಾ ಇದೆ, ಬಟ್ ನಮ್ಮ ಹತ್ರ ಬಂದು ಮಾಡ್ತಾರೆ, ಸರ್ ಏನಾದರೂ ಟ್ಯಾಬ್ಲೆಟ್ ಕೊಡಿ ಸೆಕ್ಸ್ಗೆ ಅಂತ. ಅವಾಗ ನಾನು ಹೇಳ್ತೀನಿ, ಸರ್ ಬೇಡ, ಈಗ ಆಲ್ರೆಡಿ ತಮ್ದು ಏನಿದೆ ಬಾಡಿ ಕೋಪ್ ಅಪ್ ಮಾಡ್ತಾ ಇಲ್ಲ, ಬಟ್ ಈ ಥರ ಫಾಲೋ ಮಾಡಿ ಅಂತ ಹೇಳಿರ್ತೀನಿ. ತುಂಬ ಜನ ಏನಂತಾರೆ, ಇಲ್ಲ ಸರ್ ಅದು ತಾವು ಹೇಳೋದು ನಿಜ, ಬಟ್ ಏನಂದರೆ ಇವಾಗ ಮಕ್ಕಳೆಲ್ಲ ಇರುವಾಗ ನಾವು ಸ್ವಲ್ಪ ಸೆಕ್ಸ್ನ ಅವಾಯ್ಡ್ ಮಾಡ್ತೀವಿ, ಅವ್ರ ಕಡೆ ಗಮನ ಕೊಟ್ಟಿದ್ದೀವಿ. ಎಲ್ಲ ಈಗ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ, ನಾವು ನಮ್ಮ ವೈಫ್ ಇಬ್ಬರೇ ಮನೆಯಲ್ಲಿ ಇದ್ವಿ. ಇವಾಗ ವೈಫ್ದು ಇಚ್ಛೆ ಆಗುತ್ತೆ, ನಂದು ಇಚ್ಛೆ ಆಗುತ್ತೆ, ಬಟ್ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಆವಾಗ ಹೇಳ್ತೀನಿ, ಆದಷ್ಟು ಸ್ವಲ್ಪ ಫೋರ್ ಪ್ಲೇ ಮಾಡಿ ಸರ್, ಹಗ್ ಮಾಡಿ, ಕಿಸ್ ಮಾಡಿ, ಬೇಕಾದರೆ ಸ್ವಲ್ಪ ಬೇರೆ ಬೇರೆ ಆರ್ಟಿಕಲ್ಸ್ ಅಂತ ಸಿಗುತ್ತೆ, ವೈಬ್ರೇಟರ್ಸು ಅದು ಇದು, ಬೇಕಾದರೆ ಸ್ವಲ್ಪ ನೀವು ಅದನ್ನು ಯೂಸ್ ಮಾಡಿಬಿಟ್ಟು ವೈಫ್ನ ಸ್ವಲ್ಪ ತೃಪ್ತಿ ಕೊಡಿ, ಕಿಸ್ ಮಾಡಿ. ಅದರದಿಂದ ಅವರಿಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ತಮಗೂ ಏನೋ ಎಂಜಾಯ್ಮೆಂಟ್ ಮಾಡಿದ್ದಂಗೆ ಫೀಲ್ ಆಗುತ್ತೆ ಅಂತ. ಸೆಕ್ಸ್ ಪ್ರೈಸ್ ಯೂಸ್ ಮಾಡಿ ಅದನ್ನು ಸ್ವಲ್ಪ ಒಳಗಡೆ ಒಂದು ಹೊಸ ಆ್ಯಡಪ್ಪು ಸ್ಪೈಸ್ ಆ್ಯಡ್ ಮಾಡಿದಂಗೆ ಆಗುತ್ತೆ. ಬಟ್ ಓಲ್ಡ್ ಏಜ್ನಲ್ಲಿ ಸೆಕ್ಸ್ ಈಸ್ ಎ ಪಾರ್ಟ್ ಆಫ್ ಲೈಫ್, ಮಾಡಲೇಬೇಕು, ಇಚ್ಛೆ ಹೋಗೋದೇ ಇಲ್ಲ. ಬಟ್ ಏನಂದರೆ ಸ್ವಲ್ಪ ಏನಾಗುತ್ತೆ, ಒಂದು ಸತಿ ಸೆಕ್ಸ್ ಮಾಡಿದ್ರೆ ಸ್ವಲ್ಪ ಬಾಡಿ ಎನರ್ಜಿ ತುಂಬ ಲೋ ಆಗಿರುತ್ತೆ. ಅದಕ್ಕೆ ರಿಕವರ್ ಆಗಬೇಕಂತ ಅಷ್ಟು ಒಳ್ಳೆ ಹೆಲ್ದಿ ಫುಡ್ ತೊಗೊಳ್ಳಿ, ದಿನನಿತ್ಯ ವ್ಯಾಯಾಮ, ಯೋಗ, ಮೆಡಿಟೇಷನ್ನು, ನಗ್ನಗ್ತಾ ಇರಿ, ಹ್ಯಾಪಿ ಫ್ರೆಂಡ್ ಸರ್ಕಲ್ನಲ್ಲಿ ಇರಿ. ಜೊತೆಗೆ ಏನಿದೆ, ಆದಷ್ಟು ಇವು ಸ್ವಲ್ಪ ಬ್ಲೂ ಫಿಲ್ಮ್ ನೋಡೋದು, ಸೆಕ್ಸ್ ಬಗ್ಗೆ ಜಾಸ್ತಿ ವಿಡಿಯೋ ನೋಡೋದು ಇಚೂರು ಅವಾಯ್ಡ್ ಮಾಡಿ. ಯಾಕಂದರೆ ಎವ್ರಿ ಟೈಮ್ ನಾವು ವಿಡಿಯೋ ನೋಡ್ತೀರಾ ಡೊಪಾಮಿನ್ ಜಾಸ್ತಿ ಆಗುತ್ತೆ, ವಿಡಿಯೋ ನೋಡ್ತೀರಾ ಡೊಪಾಮಿನ್ ಜಾಸ್ತಿ ಆಗುತ್ತೆ.
ಸ್ವಲ್ಪ ಕೆಮಿಕಲ್ ರಿಲೀಸ್ ಆಗಿದ್ದ ಕಡೆಯಿಂದ ಯಾವಾಗ ನಿಮಗೆ ಸೆಕ್ಸ್ ಮಾಡಬೇಕಂದ್ರೆ ನಿಮ್ಗೆ ಆಲ್ರೆಡಿ ಪೂರ್ತಿ ಎನರ್ಜಿ ವೇಸ್ಟ್ ಆಗಿದಿರುತ್ತೆ. ಸೊ ಯಾವಾಗೋ ಎಂಜಾಯ್ಮೆಂಟ್ಗಾಗಿ ಅಂತ 1 ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಆ ಥರ ವಿಡಿಯೋ ನೋಡಿ. ಬಟ್ ನಾನು ತುಂಬ ಏಜ್ ಆಗಿತ್ತು ನನ್ನ ಕ್ಲೈಂಟ್ಸ್ನಲ್ಲಿ ಅಥವಾ ಪೇಷಂಟ್ನಲ್ಲಿ ನೋಡಿದ್ರಂದ್ರೆ ಅವ್ರ ಮೊಬೈಲ್ ಓಪನ್ ಮಾಡಿದ್ರೆ ಬರೇ ಬ್ಲೂ ಫಿಲ್ಮ್ಸೇ ಜಾಸ್ತಿ ಓಲ್ಡ್ ಏಜ್ನಲ್ಲಿ. ಯಾಕಂದ್ರೆ ಅವ್ರ ಬಾಡಿನಲ್ಲಿ ಸೆಕ್ಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೂ ಅಟ್ಲೀಸ್ಟ್ ವಿಡಿಯೋ ನೋಡ್ಬಿಟ್ರೆ ಅವ್ರು ತೃಪ್ತಿ ಆಗ್ತಾ ಹೋಗ್ತಾರೆ. ಆದಷ್ಟು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ, ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಬೇಕಾದ್ರೆ ಸ್ವಲ್ಪ ತಾವು ಯಾವುದೋ ಹಳ್ಳಿ ಊರಿನಿಂದ ಬೆಂಗಳೂರಿನಲ್ಲಿ ಬಂದು ಸೆಟಲ್ ಆಗಿದ್ದೀರಾ, ಬೇಕಾದ್ರೆ ಊರಿನಲ್ಲಿ ತೋಟ ಗೀಟ ಇದ್ರೆ ಅಲ್ಲೇ ಒಂದು ಚಿಕ್ಕ ಫಾರ್ಮ್ ಹೌಸ್ ಮಾಡಿ ವೀಕೆಂಡ್ಸ್ಗೆ ಆಗಲಿ ಅಥವಾ 15 ದಿವಸ ಅಲ್ಲೇ ಹೋಗ್ಬಿಟ್ಟು ಉಳಿದು ಬನ್ನಿ. ಈಗ ಓಲ್ಡ್ ಏಜ್ನಲ್ಲಿ ಏನಿರುತ್ತಲ್ಲ, ಸೆಕ್ಸ್ನಲ್ಲಿ ಬಾಡಿ ಅಷ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಬಟ್ ನೀವು ಮೈಂಡ್ದಿಂದ ಅದು ಎಂಜಾಯ್ ಮಾಡ್ಬೋದು. ಸೊ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗುತ್ತೆ, ಲೈಕ್ ಆಗುತ್ತೆ. ಚೆನ್ನಾಗಿ ಅನಿಸಿದ್ರೆ ಈ ಪರ್ಟಿಕ್ಯುಲರ್ ಏಜ್ ಗ್ರೂಪ್ದವರು ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಈ ಅನುಭವ ಅವರಿಗೂ ಸಿಗಲಿ. ಧನ್ಯವಾದ.